ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಈಶ್ವರನಿಗೆ ಪ್ರಿಯವಾದ ಅಕ್ಕಿ ತಂಬಿಟ್ಟು ಮಾಡ್ತಾ ಇದ್ದೇನೆ. ಇದು ನೈವೇದ್ಯಕ್ಕೆಲ್ಲ ಮಾಡ್ತಾರೆ ಶಿವರಾತ್ರಿಗೆ, ಎಲ್ಲರೂ ಹೆಚ್ಚಿನವ್ರು ಮಾಡ್ತಾರೆ. ಅದಕ್ಕೆ ನಾನಿಲ್ಲಿ 2 ಬೌಲಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಹುರಿತಾ ಇದ್ದೇನೆ. ಅದು ಕಲರ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಇದು ಅಕ್ಕಿಯನ್ನು ಹುರ್ಕೊಳ್ಬೇಕು ನೀಟಾಗಿ. ನೋಡಿ ನೀಟಾಗಿ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕು, ಜಾಸ್ತಿ ಉರಿಯಲ್ಲಿ ಎಲ್ಲ ಸುಟ್ಟೋಗ್ತದೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ನೋಡಿ ಈ ಥರ ಕಲರ್ ಬರಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ಎಲ್ಲ ಹುರಿದಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ನಾನು ತಣ್ಣಗಾಗಲಿಕ್ಕೆ ತೆಗೆದಿಡ್ತೇನೆ. ಅಷ್ಟರಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜ ಹಾಕಿ ಹುರಿತಾ ಇದ್ದೇನೆ. ಇದು ಸಹ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ಇದು ನಮಗೆ ಯಾವಾಗ ಆಗಿದೆ ಅಂತ ಗೊತ್ತಾಗ್ತದಲ್ವ, ಅದು ಸ್ವಲ್ಪ ಕಡಲೆ ಬೀಜ ಎಲ್ಲ ಕ್ರ್ಯಾಕ್ ಆಗ್ತಾ ಬರ್ತದೆ, ಆವಾಗ ಇದು ಚೆನ್ನಾಗಿ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಗೊತ್ತಾಗಿದೆ, ಕೆಲವು ಸಿಪ್ಪೆ ಸಹ ಬಿಡಿಸ್ಕೊಂಡು ಬಂದಿದೆ. ಇದನ್ನು ಸಹ ನಾನು ಒಂದು ತಟ್ಟೆಗೆ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಆಮೇಲೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಉರಿಗಡಲೆ ತಗೊಂಡಿದ್ದೇನೆ. ಅದನ್ನು ಸಹ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಹುರಿದ್ರೆ ಸಾಕು. ಇದನ್ನು ಸಹ ನಾನು ಒಂದು ಪ್ಲೇಟಿಗೆ ತೆಗೆದಿಡ್ತೇನೆ ತಣ್ಣಗಾಗಲಿ. ಇವಾಗ ನೋಡಿ ಅಕ್ಕಿ ಎಲ್ಲ ತಣ್ಣಗಾಗಿದೆ. ಅದು 2 ಬೌಲ್ ಅಕ್ಕಿ ಇದೆಯಲ್ಲ, ಅದರಲ್ಲಿ 1 ಬೌಲ್ ಹಾಕಿ ನಾನು ಇದನ್ನು ಪುಡಿ ಮಾಡ್ಕೊಂಡು ಬರ್ತಾ ಇದ್ದೇನೆ. ಪೌಡ್ರ್ ಮಾಡ್ಕೊಳ್ಬೇಕು. 2 ಬೌಲ್ ಒಟ್ಟಿಗೆ ಹಾಕಿದರೆ ಫುಲ್ ಆಗ್ತದೆ, ಅದಕ್ಕೆ ಅರ್ಧ ಹಾಕಿ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ. ನೋಡಿ ಇದು 1 ಬೌಲ ಇಷ್ಟು ನೀಟಾಗಿ ಆಗಿದೆ ನೋಡಿ ಪೌಡರು. ತಣ್ಣಗಾದ ಮೇಲೆ ಹಾಕಬೇಕು ಮಿಕ್ಸಿಗೆ. ಇವಾಗ ಇನ್ನೊಂದು ಬೌಲ್ ಸಹ ಆಗಿದೆ, ಒಟ್ಟಿಗೆ 2 ಬೌಲ್ ಸಹ ಪೌಡ್ರ್ ಆಯಿತು. ಇವಾಗ ಕಡಲೆ ಬೀಜ ಸಹ 1 ಬೌಲ್ ಕಡಲೆ ಬೀಜ ಹಾಕ್ತಾಯಿದ್ದೇನೆ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಆಮೇಲೆ ಅದು ಹುರಿದ ಇದು ಸಹ ಉರಿಗಡಲೆ ಸಹ ಹಾಕಿ ಅದಕ್ಕೆ ಒಂದು 4-5 ಏಲಕ್ಕಿ ಹಾಕ್ತಾ ಇದ್ದೇನೆ, ಅದರ ಜೊತೆಗೆ ಪೌಡ್ರ್ ಆಗಲಿ ಅಂತ. ತರಿಯಾಗಿ ಇದು ಮಾಡ್ಕೊಂಡು ಬರಬೇಕು. ನೋಡಿ ಇಷ್ಟು ತರಿಯಾಗಿದೆ ಸಾಕು. ಇವಾಗ ಅದೇ ಅಕ್ಕಿ ಹಿಟ್ಟಿದೆ ಅಲ್ವ, ಅಕ್ಕಿದು ಇದು ಮಾಡಿದ್ದೇವಲ್ಲ ಹುರಿದ ಹಿಟ್ಟು, ಅದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ ಅದಕ್ಕೇ ಒಂದು ಅರ್ಧ ಇದು ಕೊಬ್ಬರಿ ಪುಡಿ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದು ಪುಡಿ ಆದಮೇಲೆ ಅದನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಿ ಹಾಕಬೇಕು. ನಂತರ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು 2 ಬೌಲಷ್ಟು ಬೆಲ್ಲ ತಗೊಂಡಿದ್ದೆ. ಸೇಮ್ ಒಂದೇ ಮೆಜರ್ಮೆಂಟ್ ಬೌಲ್ ಎಲ್ಲದಕ್ಕೂ 2 ಬೌಲ್ ಅಕ್ಕಿ, ಅದಕ್ಕೆ 2 ಬೌಲ್ ಬೆಲ್ಲ ತಗೊಂಡಿದ್ದೇನೆ. ಅದಕ್ಕೆ ನಾವು ನೀರು ಹಾಕಿ ಅದನ್ನು ಕರಗಿಸಬೇಕು. ಬೆಲ್ಲ ಎಲ್ಲ ಇಲ್ಲಿ ಪಾಕ ಮಾಡಬೇಕು ಅಂತ ಏನಿಲ್ಲ, ಪಾಕ ಆಗಲಿಕ್ಕಿಲ್ಲ, ಬರೀ ಕರಗಿದ್ರೆ ಸಾಕು, ಬೆಲ್ಲ ಎಲ್ಲ ಕರಗಬೇಕು. ನೋಡಿ ಇವಾಗೆಲ್ಲ ಚೆನ್ನಾಗಿ ಕರಗಿದೆ, ನೋಡ್ತಾ ಇದ್ರಲ್ಲ, ಇಷ್ಟು ಆದರೆ ಸಾಕು. ತುಂಬ ಚೆನ್ನಾಗಿ ಕರಗಿದೆ, ಇದರಲ್ಲಿ ಏನು ಕಸ ಇಲ್ಲ. ಆದರೂ ನಾನು ಇದನ್ನು ಸೋಸಿ ಹಾಕ್ತಾ ಇದ್ದೇನೆ ಫಿಲ್ಟ್ರ್ ಮಾಡಿ. ಇದನ್ನು ನೋಡಿ ನಾವು ಪೌಡ್ರೆಲ್ಲ ಹಾಕಿಟ್ಟು ಅದಕ್ಕೆ ನಾವು ಹಾಕಬೇಕು. ಎಲ್ಲ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದು ತುಂಬ ಬಿಸಿ ಇದೆ, ಅದಕ್ಕೆ ನಾನು ಅದೇ ಸೌಟಲ್ಲೇ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು, ಅದು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ನೋಡಿ ಇವಾಗ ಇಷ್ಟು ಮಿಕ್ಸ್ ಆಗಿದೆ, ತುಂಬ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಆಮೇಲೆ ಇದು ಸೌಟಲ್ಲೇ ಮಿಕ್ಸ್ ಮಾಡ್ತಾ ಇದ್ದ ಹಾಗೇ ಸ್ವಲ್ಪ ತಣ್ಣಗಾಗ್ತದೆ. ನಾವು ಕೈಯಲ್ಲಿ ಮುಟ್ಟುವ ಹಾಗೆ ಇದಾದರೆ ಸಾಕು. ಇವಾಗ ಇನ್ನೊಂದು ಸ್ವಲ್ಪ ಹಾಕಿದೆ ನಾನು, ಸ್ವಲ್ಪ ಅದು ಕಡಿಮೆ ಆಯಿತು. ನೋಡಿ ಇವಾಗ ರೆಡಿಯಾಗಿದೆ ಇಲ್ಲಿ. ಇವಾಗ ನಮಗೊಂದು ಮುಟ್ಟುವ ಥರ ಹದಕ್ಕೆ ಬಂದಿದೆ. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ತುಪ್ಪ ಹಾಕಿ ಪುನಃ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಅದು ಒಂದಕ್ಕೊಂದು ಎಲ್ಲ ಹೊಂದ್ಕೊಳ್ಬೇಕು. ಇವಾಗ ನಮಗೆ ಕೈಯಲ್ಲೇ ಆಗಿದೆಲ್ಲ, ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ. ಈಗ ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ಥರ ಮಾಡ್ಕೊಳ್ಳೋದು. ತಂಬಿಟ್ಟು ಯಾವಾಗಲೂ ದೊಡ್ಡ ದೊಡ್ಡ ಉಂಡೆ ಇರ್ತದೆ, ಚಿಕ್ಕ ಚಿಕ್ಕ ಲಾಡು ಥರ ಮಾಡೋದಲ್ಲ, ಸ್ವಲ್ಪ ದಪ್ಪ ಉಂಡೆ ಇರಬೇಕು. ನಾನು ನೋಡಿ ಇಷ್ಟು ದಪ್ಪ ಮಾಡಿದ್ದೇನೆ. ನೋಡಿ ಇಷ್ಟು ದಪ್ಪ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈಸಿಯಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ನೋಡಿ ಇಲ್ಲಿ ರೆಡಿಯಾಗಿದೆ. ನೋಡಿ ಒಂದು ಉಂಡೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಇದು ಕಟ್ಟಲಿಕ್ಕೆ ಬರ್ತದೆ ನೋಡಿ, ಒಂಚೂರು ಪುಡಿ ಆಗೋದಿಲ್ಲ ಏನಿಲ್ಲ. ಹೀಗೇ ನಾನು ಎಲ್ಲ ಸಹ ರೆಡಿ ಮಾಡ್ಕೊಂಡು ಬರ್ತೇನೆ, ತುಂಬ ಚೆನ್ನಾಗಿರ್ತದೆ. ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಹೀಗೇ ಇದು ಎಲ್ಲ ಇದರದ್ದು ನಾನಿವಾಗ ಉಂಡೆ ಮಾಡ್ಕೊಂಡು ಬರ್ತೇನೆ. ಇದು ಇವತ್ತು ಶಿವರಾತ್ರಿ ದಿವಸ ಎಲ್ಲರೂ ಮಾಡ್ತಾರೆ. ಇವತ್ತು ತುಂಬ ಇದು ಈಶ್ವರನಿಗೆ ತುಂಬ ಇಷ್ಟವಾದ ದಿವಸ, ಅಂದರೆ ಎಲ್ಲ ಉಪವಾಸ ಇರ್ತಾರಲ್ಲ, ಆವಾಗ ಇದನ್ನೆಲ್ಲ ನೈವೇದ್ಯ ಮಾಡಿ ಪ್ರಸಾದದ ರೂಪದಲ್ಲಿ ಇದನ್ನು ತಿಂತಾರೆ. ನೀವು ಸಹ ಮಾಡಿ ಹಾಗೆಯೇ, ತುಂಬ ಚೆನ್ನಾಗಿದೆ ಮತ್ತು ಈಸಿ, ಯಾರು ಸಹ ಮಾಡ್ಬೋದು. ಅಯ್ಯೋ ಇದಕ್ಕೆ ಪಾಕ ಸರಿ ಬರಲಿಲ್ಲ ಆ ಥರ ಏನೂ ಇಲ್ಲ, ಇದಕ್ಕೆ ಪಾಕ ಏನೂ ಆಗಬೇಕಂತ ಇಲ್ಲ. ನೋಡಿ ಎಲ್ಲ ಲಾಡು ರೆಡಿ ಆಯಿತು. ನೋಡಿ ಇಲ್ಲಿ ಎಲ್ಲ ರೆಡಿ ಆಯಿತು, ಇಷ್ಟು ಲಾಡಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂಚೂರು ಕ್ರ್ಯಾಕ್ ಆಗಲಿ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ನಾನೊಂದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ವಲ್ಪ ಇನ್ನೂ ತಣ್ಣಗಾದ ಮೇಲೆ ಒಂದು 2-3 ಅವರ್ಸ್ ಆದಮೇಲೆ ಇನ್ನೂ ಅದು ಲಾಡು ಗಟ್ಟಿ ಆಗ್ತದೆ ತಂಬಿಟ್ಟು. ನೋಡಿ ಇದು ಇವತ್ತಿನ ನಮ್ಮದು ಪ್ರಸಾದ ಇವತ್ತು ಶಿವರಾತ್ರಿಗೆ, ನೀವು ಸಹ ಮಾಡಿಕೊಳ್ಳಿ.
ಆಮೇಲೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.